ನಮ್ಮನೆ ಹುಳ 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 ಬಂತು ಹುಳ ಬಂತು ಹುಳ ಬಂತು. ನಿಂಗೆ ಗೊತ್ತಿಲ್ವಾ? ನಿನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇರೋದು. ಯಾಕೆ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನನ್ನ ಬರ್ಡೇಗೆ ವಿಶ್ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ವಿಶ್ ಮಾಡಿದ್ದೀರಾ. ಮಾರ್ನಿಂಗ್ ಎದ್ದು ಬಿಸಿನೀರು ಕುಡಿಯೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಲೆಮನ್ ಮತ್ತು ವಾಟರ್ ಮಾತ್ರ ಯೂಸ್ ಮಾಡೋದು, ಹನಿ ಯೂಸ್ ಮಾಡಲ್ಲ. ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಅದು. ಬಿಸಿನೀರು ಕುಡಿದು ವಾಕ್ ಶುರು ಮಾಡಿದ್ದೀನಿ. ಊರಲ್ಲಾದರೆ ಯಾರಾದರೂ ಗೊತ್ತಿರೋರು ವಾಕ್ ಮಾಡೋಕ್ಕೆ ಬರ್ತಾಯಿದ್ರು. ಬಟ್ ಇಲ್ಲಿ ಅಕ್ಕಪಕ್ಕದವ್ರು ನಾನು ಕರೆಯೋಕ್ಕೂ ಆಗಲ್ಲ, ನಾನು ಕೇಳೋಕ್ಕೂ ಆಗಲ್ಲ ವಾಕ್ ಬರ್ತೀರಾ ಅಂತ. ಬಿಕಾಸ್ ಎಲ್ಲರದ್ದು ಟೈಮಿಂಗ್ಸ್ ಒಂದೊಂದು ಥರ ಇರುತ್ತೆ. ನಮ್ಮನೆ ಹುಳ 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 ಬಂತು ಹುಳ ಬಂತು ಹುಳ ಬಂತು. ದೊಡ್ಡ ಹುಳ ಬಂತು. ಯಾವುದು ಗುಮ್ಮ ಬರ್ತಾ ಇದೆಯಲ್ಲ. ಗುಮ್ಮ ಮುಖ ತೋರಿಸು, ಗುಮ್ಮ ಮುಖ ತೋರಿಸು ಗುಮ್ಮ. ನಾನು ಏನೋ ಗುಮ್ಮ ಬರ್ತಾ ಇದೆ ಅನ್ಕೊಂಡಿದ್ದೆ. ಹೆಂಗೆ ಚಿನ್ನಿಮ್ಮ, ನಿನ್ನೆ ಸ್ಕೂಲಲ್ಲಿ ಹಿಂಗೆ ಮಾಡಿಸಿದ್ರ ನಿಂಗೆ? ಹೆಂಗೆ? ಆಮೇಲೆ ಆಮೇಲೆ ಹೆಂಗೆ ಮಾಡಿಸಿದ್ರು? ಬ್ಯಾಂಗಲ್ ಬಂಗಾರ ಹೆಂಗವ? ದೆನ್ ಮತ್ತೇನು ಮಾಡ್ತೀಯ? ಇರುವೆ ಡಾರ್ಕ್ ರೂಮಿಗೆ ಹಾಕ್ಬಿಡ್ತಾರ. ಒಳಗಡೆ ಹೋಗಿ ಹೋಗಿ ಮನೆ ಆಮೇಲೆ ಕೈ ಗಬ್ಬಾಗುತ್ತೆ. ಹಂಗೆಲ್ಲ ಆನೆಗೆ ಬಟ್ಟೆ ಗಟ್ಟಿ ಆಗುತ್ತೆ. ಊಟ ತಿನ್ನು ಮ್ಯಾಮ್. Yes. ಸೂಪರ್ ಅಲ್ಲ? ಥ್ಯಾಂಕ್ ಯು. ನೋಡಿದೆ. ನಡಿ. ನೀನು ಹೋಗ್ತಾ ಇದೀಯ ಅಂತ ಬೇಜಾರದಕ್ಕೆ. ಪಪ್ಪ ಹಿಡ್ಕೋ. ಬಾಯ್ ಬಾಯ್ ಮಮ್ಮ. ಓ ಬೆಳಿಗ್ಗೆ 5:15 ಎದ್ರೂ ಅವಳನ್ನ ರೆಡಿ ಮಾಡೋ ತನಕ, ಅವ್ಳಿಗೆ ಕಳಿಸೋ ತನಕ ಸಾಕಪ್ಪ ಸಾಕು ಅನಿಸ್ಬಿಡುತ್ತೆ. ಟೈಮೇ ಸಾಲಲ್ಲ. ಸೊ ನನ್ನ ಬ್ರೇಕ್ಫಾಸ್ಟ್ ಬಾಯ್ಲ್ಡ್ ಎಗ್ಗು, ರೊಟ್ಟಿ ಮತ್ತು ಕಾಳಿನ ಪಲ್ಯ. ಮೀನ್ಸ್ ನೆನ್ನೆ ಸಾಂಬಾರಿತ್ತು, ಅದಕ್ಕೆ ರೊಟ್ಟಿ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಏನಾಯಿತು ಅಂತಂದರೆ, ಬಾಂಧು ಬರ್ಡೇಲಿ 2 ಕೇಕ್ ಕಟ್ ಮಾಡಿಸಿದ್ದು. ಸೊ 1.5 kg ಆಯಿತು. ನಾನು ಅಮ್ಮ ಮಗಳು ಇಬ್ಬರೂ ವೇಸ್ಟ್ ಆಗುತ್ತೆ ಅಂತ ಖಾಲಿ ಮಾಡಿ 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 ನನ್ನ ಫೇಸಲ್ಲಿ ಪಿಂಪಲ್ ಬೇರೆ ಬಂದ್ಬಿಟ್ಟೈತೆ. ನನಗೆ ಆಯಿಲ್ ಫುಡ್ಡು, ಸ್ವೀಟ್ಸ್ ಎಲ್ಲ ತಿಂತು ಅಂದರೆ ಇಮ್ಮಿಡಿಯೇಟ್ ರಿಯಾಕ್ಷನ್ ಆಗುತ್ತೆ, ಪಿಂಪಲ್ಸ್ ಬಂದೇ ಬರುತ್ತೆ. ಯಾರೋ ಕೇಳಿದ್ರು, ನಿಮಗೂ PCOD ಇದೆಯಾ, ನಿಮ್ಮ ಫೇಸಲ್ಲಿ ಪಿಂಪಲ್ಸ್ ಆಗಿದೆಯಲ್ಲ ಅಂತ. ಖಂಡಿತ ಇಲ್ಲ, ನನಗೆ ಯಾವುದೇ ಥರದ ಹೆಲ್ತ್ ಪ್ರಾಬ್ಲಮ್ ಇಲ್ಲ. ನನಗೆ ಆಯಿಲ್ ಫುಡ್ಡು ಅಥವಾ ಸ್ವೀಟ್ಸ್ ತಿಂತು ಅಂತಂದರೆ ನಂಗೆ ಫೇಸಲ್ಲಿ ಪಿಂಪಲ್ಸ್ ಇಮಿಡಿಯೇಟಾಗಿ ಬರುತ್ತೆ. ಇಷ್ಟು ಬೇಗ ಮೇಡಮ್ ಅವ್ರನ್ನ ಕರ್ಕೊಂಬರ್ಬೇಕು, 1 ಗಂಟೆ ಆಗೇ ಹೋಯಿತು. ಎಷ್ಟು ಬೇಗ ಆಯ್ತಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವಳನ್ನ ಸ್ಕೂಲಿಗೆ ಕಳಿಸಿ ಮನೇಲಿ ಸ್ವಲ್ಪ ಕೆಲಸ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ. ಅವಳು ಸ್ಕೂಲ್ ಹತ್ರನೇ ಮನೆ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಹತ್ರ ಆಗುತ್ತೆ. ಲೈಕ್ ಮನೆಯಿಂದ 1 ಮಿನಿಟ್ ಸಾಕು ಬೈಕಲ್ಲಿ ಹೋಗಿ ಬರ್ತೀನಿ ಅಂತಂದರೆ. ಸೊ ಟೀಚರ್ಸ್ ಎಲ್ಲ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ನಮ್ಮ ಮೇಡಮ್ ಅವರು ಟೀಚರ್ ಹತ್ರ ಕೂತ್ಕೊಂಡು ನಾವು ಅಲ್ಲೇ ನಿಂತ್ಕೊಂಡಿದ್ದಾಳೆ, ಬಾಯ್ ಹೇಳಬೇಕು ಅಂತ. ಅವಳೇ ಹೇಳಾಯಿತು. ಬಂದು ಹ್ಯಾಪಿ ಆಗೋದ್ಲು. ನೋಡಿದ ತಕ್ಷಣ ಹ್ಯಾಪಿ ಆಗಿಬಿಡ್ತಾಳೆ. ಪಪ್ಪ ಎಲ್ಲಿ ಅಂತ ಕೇಳ್ತಾ ಇದ್ದಾಳೆ. ನಾನು ಬಂದಿರೋದು ಅವ್ರಿಗೆ ಖುಷಿಯಾಗಿಲ್ಲ, ಅವರಪ್ಪ ಬರಬೇಕಾಗಿತ್ತು. ಯಾಕೆ ಅಂತಂದರೆ ಅವರಪ್ಪ ಬಂದಿದ್ರೆ ಚಾಕ್ಲೇಟ್ ಸಿಗೋದು, ಅವಳೇನು ಕೇಳ್ತಾರೆ ಅಂಗಡಿಲೆಲ್ಲ ಸಿಕ್ಕೋದು. ಬಟ್ ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ, ಡೈರೆಕ್ಟ್ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಂಗಡಿಗೆ ಕರ್ಕೊಂಡು ಹೋದ್ರೂ ನಾನು ಏನೋ ಕೊಡ್ಸಲ್ಲ, ಫಸ್ಟೇ ಹೇಳ್ಬಿಡ್ತೀನಿ. ಏನಾದರೂ ಅಂಗಡೀಲಿ ಕೇಳ್ತು ಅಂತಂದರೆ ಅಂಗಡಿಯವ್ರಿಗೆ ಪಟ್ನ ಕಟ್ಟೋಕ್ಕೆ ಮಾರ್ಬಿಟ್ಟು ಹೋಗ್ತೀನಿ ಅಂತ. ಆ ಬೈಕ್ ಅವಳೇನೂ ಕೇಳಲ್ಲ.
ಸೊ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರಲ್ಲ, ನಾನು ಆಟ ಆಡ್ತೀನಿ ಅಂದು ಫೈನಲ್ಲು ಸ್ವಲ್ಪ ಆಟ ಆಡಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಊಟ ರೆಡಿ ಇತ್ತು. ಅನ್ನ, ಕಾಳಿನ ಸಾಂಬಾರು, ಜೊತೆಗೆ ಆಮ್ಲೆಟ್ಟು, ಜೊತೆಗೆ ಕುಕ್ಕುಂಬರ್. ನನ್ನ ಮಗಳು ಡೀಪಾಗಿ ಕಳೆದೋಗ್ಬಿಟ್ಟಿದ್ದಾಳೆ ಈ ಟಿ ವಿಯಲ್ಲಿ. ನಾಸ್ತ್ಯ ನೋಡಬೇಕಂತ ಕಂಪ್ಲೀಟಾಗಿ ಕಳೆದೋಗ್ಬಿಟ್ಟಿದ್ದಾಳೆ. ಟೌನಿಗೆ ಹೋಗಿ ಬರ್ತೀರಾ? ಆಯಿತು, ಬಾಯ್. ನಿಂಗೆ ಗೊತ್ತಿಲ್ವಾ? ನೀನು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇರೋದು. ಎಸ್ ಎಸ್. ಯಾಕೆ? ಡ್ಯಾನ್ಸ್ ಮಾಡಬೇಕು ಬಂದು. ಅಳ್ತಾ ಇದ್ದಾಳೆ. ಜಿಮ್ಮಿಗೆ ನಾಳೆಯಿಂದ ಹೋಗೋಣ. ಇವತ್ತಿಲ್ಲ, ಇವತ್ತು ಮಂಗಳವಾರ ಅಂತ ಬೇಡ ಅಂತಂದೆ. ನಾಳೆಯಿಂದ ಹೋಗೋಣ, ಓಕೆನಾ? ಇನ್ನೇನು ಸಂಜೆ ಟೈಮ್ ಆಗಿತ್ತು, ಸ್ನ್ಯಾಕ್ಸ್ ಟೈಮ್. ಹಾಗಾಗಿ ಟೀ ತೊಗೊಂಡೆ, ಜೊತೆಗೆ ಪೀನಟ್ಸ್ ಕೂಡ ತೊಗೊಂಡಿದ್ದೀನಿ. ಹೊರಗಡೆ ಅಂತೂ ಸಖತ್ತು ಚಳಿಯಪ್ಪ. ಸೊ ಇನ್ ಬಿಟ್ವೀನ್ ಅವಳು ಹೊರಗಡೆ ಹೋಗಿ ಬರೋ ಅಷ್ಟರಲ್ಲಿ ನಾನು ಸ್ನಾನ ಆಗಿ ಪೂಜೆನೂ ಮುಗಿಸ್ಕೊಂಡಾಯಿತು. ಹೋಗಿ ನಿಮ್ಮದು ಇದು ತೊಗೊಬನ್ನಿ, ನಿಮ್ಮ ಚೇರ್ ತೊಗೊಬನ್ನಿ. ಏನು ಬೇಯಿಸ್ತೀಯ? ಅದೆಲ್ಲ ಮಾಡಬೇಡ ಹಂಗೆ. ಇಲ್ಲೇನೋ ಇದೆ. ರೊಟ್ಟಿ ರೊಟ್ಟಿ ರೊಟ್ಟಿ. ಯಾರ ಫೇವ್ರೇಟ್? ಈಗ ನನ್ನ ಫೇವ್ರೇಟ್. ಫನಿ. ನಿಂಗೊಂದು ವಿಷಯ ಗೊತ್ತಾ? ನಾಳೆಯಿಂದ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೇನೆ. ನೀನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀಯ? ಯಾಕೆ? ಡ್ಯಾನ್ಸ್ ಇಷ್ಟ ತಾನೆ ನಿನಗೆ? ಚಾಕು ನಮ್ಮ ಅದು ಈ ಕಡೆ ನೋಡು. ಸುಟ್ಟ ಸುಟ್ಟ ಬಂತು 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 ಬಂತು. ಏನಿದು ಅಡುಗೆ ಮಾಡ್ತಾಯಿದ್ರು ಅಷ್ಟು ಬೇಗ ಹೊರಗಡೆ ಹೋಗ್ತಾ ಇದ್ದೀರಾ ಅಂದ್ಕೊತಿದ್ದೀರಾ? ಏನೋ ಥಿಂಗ್ಸ್ ತೊಗೊಬೇಕಾಗಿತ್ತು. ಹಾಗಾಗಿ ನಾನು ಬಂದು ಮತ್ತೆ ನಾವೇ 3 ಜನನೂ ಹೊರಟ್ವಿ. ಸೊ ರಿಲಯನ್ಸ್ ಮಾರ್ಟಿಗೆ ಹೋದ್ವಿ. ಮೇಡಮ್ಗೆ ಇವಾಗ ಒಳ್ಳೆ ಹಬ್ಬ, ಏನು ಬೇಕು ಅದು ತೊಗೊಂಡ್ಬಿಡ್ತಾಳೆ. ಚಾಕ್ಲೇಟ್ ಎಲ್ಲ ಬೇಕು ಅಂದ ತಕ್ಷಣ ತೊಗೊಂಬಂದ್ಬಿಡ್ತಾಳೆ. ಇದೆಲ್ಲ ನಿಮಗೆ ಸ್ಕೂಲಲ್ಲಿ ಅಲೋ ಇಲ್ಲ, ಓಕೆನಾ? ಬೈತಾರ ಮ್ಯಾಮು. ಫಸ್ಟೇ ಹೇಳ್ಬಿಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ಅದೆಲ್ಲ ಅಲೋ ಇಲ್ಲ, ನಾವೇನು ಬೇಕು ನಾವೆಲ್ಲ ಕೊಟ್ಟಿದ್ದೀವಿ ಅಂತ. ಏನಿಲ್ಲ, ಬೇರೆ ಹೊರಗಡೆ ತೊಗೊಡ್ತೀನಿ ನೋಡಿ, ಇಲ್ಲಿ ಬೇಡ. ಇಲ್ಲಿ ದುಡ್ಡು ಜಾಸ್ತಿ ಇದೆ ಅದಕ್ಕೆ, ಓಕೆನಾ? ಚೆನ್ನಾಗಿಲ್ಲ ಮಮ್ಮ. ನೀನು ಗುಡ್ ಗರ್ಲ್, ನೀನು ಅಮ್ಮ ಮಾತು ಕೇಳ್ತೀಯಲ್ಲ ಅದಕ್ಕೆ. ಕಮ್ 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 ಕಮ್. ಇಲ್ಲೇ ಬಿಟ್ಟು ಹೋಗ್ತೀನಿ ನಾನು. ಏನು ಹೇಳು? ಅದು ಬೇಡ, ನಾನು ಪೇ ಮಾಡಲ್ಲ. ನಾನು ಪೇ ಮಾಡಲ್ಲ. ಒಳಗಡೆ ಇಡಬೇಕು, ಒಳಗಡೆ ಇಡಬೇಕು, ಹಾಳಾಗುತ್ತೆ. ಕಮ್. ಕೊಡಲ್ಲ. ಯಾರ ಫೇವ್ರೇಟು? ಹೊರಗಡೆ ಹೋದಾಗ ಚಾಕ್ಲೇಟು ಏನಾದ್ರು ತೊಗೊತಾಳೆ. ಆವಾಗ ಬಿಲ್ ಹಾಕ್ದೆ ಅವಳು ತಿನ್ನೋದೇ ಇಲ್ಲ. ಬಿಲ್ ಹಾಕಬೇಕು, ಫಸ್ಟ್ ಬಿಲ್ ಮಾಡಿಸ್ಬೇಕು, ಆಮೇಲೆ ಏನಾದ್ರು ತಿನ್ನೋದು. ಹೇಳ್ಕೊಟ್ಬಿಟ್ಟಿದ್ವಿ, ಬಿಲ್ ಹಾಕ್ದೆ ಮಮ್ಮ ಏನೂ ತಿನ್ನಬಾರ್ದು ಅಂತ. ಅವಳು ಅದನ್ನೇ ಫಾಲೋ ಮಾಡ್ತಾಳೆ. ಅದು ನೋಡಿದ್ರಲ್ಲ ಗಾಜಿನ ಬಾಕ್ಸು, ಅದು ಬೇಕು ಅಂತ ನಾನು ಬಂದಿದ್ದು ಶಾಪಿಂಗಿಗೆ. ಸೊ ಅವಳ ಫೇವ್ರೇಟ್ ಅಲ್ಕೋವಾ, ನನ್ನ ಫೇವ್ರೇಟ್ ಕೂಡ. ಬಟ್ ನಾನು ಇವಾಗ ಡಯೆಟ್ ಮೇಂಟೈನ್ ಮಾಡಬೇಕು, ಒಳ್ಳೆ ಡಯೆಟ್ ಮಾಡಬೇಕು, ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತ ಬಿಟ್ಟಿದ್ದೀನಿ.
ಡೈಲಿ 2 ಪ್ಯಾಕ್ ತೊಗೊಂಬರ್ತಾಯಿದ್ದೆ ಮನೆಗೆ, ನನಗೂ ಅವಳಿಗೂ ಫೇವ್ರೇಟ್ ಅಂತ. ಇವಾಗ 1 ಪ್ಯಾಕೆಟಿಗೆ ಬಂದಿದ್ದೀನಿ. ಅದು ನಾಳೆ ಅಷ್ಟೊತ್ತಿಗೆ ಅಪ್ಪ ಮಗಳಿಬ್ಬರು ಸೇರಿ ಖಾಲಿ ಮಾಡಿರ್ತಾರೆ. ಅವಳು ಇಸ್ಕೊಂಡ್ಲು, ಅಮ್ಮ ನೀನು ಪೇ ಆದರೂ ಮಾಡು ಏನಾದರೂ ಮಾಡು ಅಂತ ಹೊರಟಾಯ್ತು ಅವಳು. ಸೋಯಾ ಚಂಕ್ಸ್ ಬೇಯಿಸಿಟ್ಟೋಗಿದ್ದೆ. ಮೊಸರು ಕೂಡ ಖಾಲಿಯಾಗಿತ್ತು, ಮೊಸರು ಬೇಕಾಗಿತ್ತು. ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲೊಂದು ಕಳ್ಳು ಮೆಕ್ಕು ಬಂದಿದೆ ನೋಡಿ ಸೋಯಾ ಚಂಕ್ಸ್ ತಿನ್ನೋದಕ್ಕೆ. ಅವಳಿಗೆ ಸಖತ್ ಇಷ್ಟ ಸೋಯಾ ಚಂಕ್ಸು. ಬೇಯಿಸಿದ್ರೆ ಸಾಕು ಹಾಗೆ ತಿನ್ಕೊಂಡ್ಬಿಡ್ತಾಳೆ. ನಾನಂದೆ ಅದು ಹೆಂಗೆ ತಿನ್ಕೆ ನನ್ನ ಕೆಲವೊಂದು ತಿನ್ನೋಕ್ಕಾಗಲ್ಲ ಅಂತ. ಅವಳಿಗೆ ಅಭ್ಯಾಸ ಹೋಗ್ಬಿಟ್ಟಿದೆ. ಸೋಯಾ ಚಂಕ್ಸ್ ಮಾಡಿದಾಗೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡಬೇಕು. ಯಾಕೆಂತಂದರೆ ಅದು ಪಲ್ಯಕ್ಕೆ ಹೋಗೋ ತನಕ ಮೇಡಮವ್ರು ಅರ್ಧ ಖಾಲಿ ಮಾಡಿರ್ತಾರೆ. ಸಾಕು ಮಮ್ಮ ಅಂದರೂ ಬಿಡ್ತಾಯಿಲ್ಲ. ಮಮ್ಮ ಒಂದು ಚೂರು ಅಂತ ಖಾಲಿ ಮಾಡಿದ್ಲು. ನಂತರ ನಾನು ಅಚ್ಕಾರದ ಪುಡಿ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ. ಅದ್ರ ಜೊತೆಗೆ ಗರಂ ಮಸಾಲ 1 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಮನೇಲೇ ಮಾಡಿರುವಂತಹ ಸಾಂಬಾರು ಪುಡಿಗಳಾಗಿರುತ್ತೆ. 2 ಅಚ್ಕಾರದ ಪುಡಿ ಮತ್ತು ಏನು ಯೆಲ್ಲೋ ಕಲರ್ ಇತ್ತಲ್ಲ ಅದು 2 ಮನೇಲೇ ಮಾಡಿರೋದು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಸಾಲ್ಟ್ ಆ್ಯಡ್ ಮಾಡೋದು ಮರ್ತಿದ್ದೆ. ನಂತರ 1 ಸ್ಪೂನ್ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕು ಅಂದರೆ ಖಾರ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಸ್ವಲ್ಪ ಮನೇಲಿ ಖಾರ ಕಡಿಮೆ ತಿನ್ನೋದು, ಹಾಗಾಗಿ ಸ್ವಲ್ಪ ಖಾರ ಕಡಿಮೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಫ್ರೀಝರಲ್ಲಿಡಿ. ನಂತರ ಒಂದು ಬಾಣಲಿ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ ಕಟ್ ಮಾಡಿರುವಂತಹ 2 ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂತಂದರೆ ತರಕಾರಿಗಳನ್ನ ಕೂಡ ಆ್ಯಡ್ ಮಾಡ್ಕೊಬಹುದು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ತುಂಬ ಸಿಂಪಲ್. ಎಮರ್ಜೆನ್ಸಿಗೆ ಪ್ರೋಟೀನ್ ಸೋರ್ಸ್ ಇಲ್ಲ ಅಂದರೆ ಈ ಥರ ಮಾಡ್ಕೊಬೋದು. 10 ಮಿನಿಟ್ಸ್ ಆಗಿತ್ತು ಫ್ರೀಝರಲ್ಲಿಟ್ಟು. ನಂತರ ಅದನ್ನು ಡೈರೆಕ್ಟ್ ನಾನು ಬಾಣಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟೇ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತು ಅಂತಂದರೆ ನಮ್ಮ ರೆಸಿಪಿ ರೆಡಿ. ಜಾಸ್ತಿ ಆಯಿಲ್ ಬೇಕಾಗಿಲ್ಲ, ಜಾಸ್ತಿ ಮಸಾಲ ಬೇಕಾಗಿಲ್ಲ. ಜಸ್ಟ್ 10 ಮಿನಿಟ್ಸಲ್ಲಿ ನಿಮ್ಗೆ ಆಗುವಂತಹ ರೆಸಿಪಿ ಆಗಿರುತ್ತೆ. ಸೋಯಾ ಚಂಕ್ಸ್ದು ಹೈ ಪ್ರೋಟೀನ್ದು. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿ ರೊಟ್ಟಿ ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ. ಜಾಸ್ತಿ ಏನು ಬೇಯೋದೇನು ಬೇಕಾಗಲ್ಲ, ಯಾಕಂದರೆ ಬಿಫೋರೇ ನಾವು ಬೇಯಿಸ್ಬಿಟ್ಟಿರ್ತೀವಲ್ಲ. ಹಾಗಾಗಿ ಸ್ವಲ್ಪ ಮಸಾಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸ್ಕೊಂಡ್ರೆ ಸಾಕು. ಫೈನಲಿ ಸೂಪರಾಗಿ ಆಗಿದೆ. ಇನ್ನು ಇದ್ರ ಜೊತೆಗೆ ನಾವು ಚಪಾತಿ ರೆಡಿ ಮಾಡ್ಕೊಂಡು ಚಪಾತಿ ತಿನ್ನೋದೇ. ಚಪಾತಿನೂ ರೆಡಿ ಆಗ್ತಿದೆ. ಒಂದು ಸೈಡ್ ಪಲ್ಯ ರೆಡಿ ಆಯಿತು, ಒಂದು ಕಡೆ ಚಪಾತಿ ರೆಡಿ ಆಯಿತು. ನನ್ನ ಡಿನ್ನರ್ ಚಪಾತಿ, ಬೀಟ್ರೂಟ್ ಪಲ್ಯ ಜೊತೆಗೆ ಸೋಯಾ ಚಂಕ್ಸ್ ಆಗಿತ್ತು. ಊಟ ಮುಗಿಸಿ ವಾಕ್ ಮಾಡೋಣ ಅಂತ ಬಂದೆ. ಒಂದು 10 ಮಿನಿಟ್ಸು ಕೂಡ ವಾಕ್ ಮಾಡಲಿಲ್ಲ. ಮೇಡಮ್ ಅವ್ರ ಮೇಲ್ಗಡೆಯಿಂದ ಅಮ್ಮ 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 ಅಂತ ಕರೀತಾ ಇದ್ದಾಳೆ. ಬಟ್ ನಾನೇನು ರೆಸ್ಪಾನ್ಸ್ ಮಾಡಿರಲಿಲ್ಲ. ಅವಳು ನಾನು ರೆಸ್ಪಾನ್ಸ್ ಮಾಡಿಲ್ಲ ಅನ್ನೋದು ತಿಳ್ಕೊಂಡು ಆಲ್ರೆಡಿ ಕೆಳಗಡೆ ಬಂದೇ ಬಿಟ್ಲು. ರೋಡಲ್ಲಂತೂ ಯಾರೂ ಇಲ್ಲ. ಅವಳು ಆಲ್ರೆಡಿ ಕಿರ್ಚ್ತಾ ಇದ್ದಾಳೆ ಅಮ್ಮ 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 ಅಂತ. ಬಂದು ನೋಡಿ. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಡೇ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಏನಾದರೂ ಕ್ವಶನ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.